ಇಲ್ಲ ಮಾಡ್ಲಿ ಇವರೇ ಎಲ್ಲ ಕಡೆನೂ ಮಾಡ್ಲಿ, ಡೆಲ್ಲಿ ಚಲೋನು ಮಾಡ್ಲಿ ಒಂದೊಂದ್ ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ. ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವರು ಚಿವುಟೋದು ಇವರೇ, ತೊಟಲು ತೂಗೋದು ಇವರೇ. ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು? ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು? ಯಾರು ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ. ಎಲ್ಲ ಯಾವ ಈ ವ್ಯಕ್ತಿ RSS ವ್ಯಕ್ತಿ. RSS ಯಾರ ಗುರುಗಳು? ಬಿಜೆಪಿಯವ್ರ ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟಣ್ಣವ್ರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಬಿಜೆಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್. ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಬಿ ಫಾರ್ಮ್ ತಗೊಂಡಿದ್ದಾರೆ. ಇವ್ರು ಇವತ್ತು ಅವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ. ಇದು RSS ವರ್ಸಸ್ RSS. ಅದಕ್ಕೆ ಇವತ್ತು ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ ಯಾವ RSS ಬಣಕ್ಕೆ ಹೋಗಿ ಕೈಕಾಲು ಬೀಳಬೇಕು ಅಂತ. 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಉಳಿತೇವೆ ಅಂತ ಅವರಿಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಚಾಮುಂಡೇಶ್ವರಿ ಚಲೋನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳನೂ ಮಾಡ್ತಾ ಇದ್ದಾರೆ. ಏನು ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು, ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ್ರ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ. ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಯಾವುದೇ ಸಾಕ್ಷಿ ಇಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ. ಬರಲಿ, SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ನೀವು ಕೂಡ ತನಿಖೆ ಭಾಗವಹಿಸಬಹುದು, ಮಾಡ್ಬೋದು. ಈಗ ಮೊನ್ನೆ ನಿನ್ನೆ ಸಿಕ್ಕಿದೆ. ಆದರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA, CBI ಏನೇನಂತ ಹೇಳ್ತಾ ಇದಾರೆ ಎಲ್ಲರಿಗೂ ಕರೆಸ್ಬಿಟ್ಟು ರಕ್ಷಣೆ ಕೊಡ್ಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದ್ದಾರೆ? ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ. ಏನು ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು.